ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದ್ರಿ ನೋಡ್ರಿ. ಇವತ್ತಿನ ಡೇ ವ್ಲಾಗ್ನ ಈಗ ನಾ 15 ಜೋಡಿ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ಇಲ್ಲ ಟೆರೇಸ್ ಮ್ಯಾಗ ಎಲ್ಲರೂ ಮಲ್ಕೊಂಡಿದ್ವಿ. ನಿನ್ನೆ ನೈಟ್ ಇನ್ನು 3 ಗಂಟೆ ಮ್ಯಾಗ ಆಗಿತ್ತು ಅಂತ ಅನ್ಕೊತೀನಿ. ಮಳೆ ಬಂದುಬಿಡ್ತು, ಮತ್ತೆಲ್ಲರೂ ಕೆಳಗೆ ಹೋದ್ವಿ. ಸೊ ಈಗ ನಮ್ಮ ಭೀಮಾ ನೋಡ್ರಿ ಸ್ಟೇಟಸ್ ಹಾಕಕ್ಕಂತಾಳ. ಏನು ಸ್ಟೇಟಸ್ ಅಂತಂದ್ರೆ ನಮ್ಮ ತಂಗಿ ಆ್ಯನಿವರ್ಸರಿ ಐತಿ ಇವತ್ತು. ಸೊ ಕೆಳಗೆ ಒಟ್ಟ ನೆಟ್ವರ್ಕ್ ಬರೋಂಗಿಲ್ಲ. ಏನಾದರೂ ಸ್ವಲ್ಪ ನೆಟ್ ಏನಾದರೂ ಯೂಸ್ ಮಾಡಬೇಕು ಅಂತಂದ್ರೆ ಟೆರೇಸ್ ಮ್ಯಾಗನ ಬರಬೇಕು. ಇದೊಂದು ಪ್ರಾಬ್ಲಮ್ ಇಲ್ಲಿ. ಸೊ ಇವಾಗ ನಾನು ಸ್ಟೇಟಸ್ ಹಾಕಿದೆ. ಸೊ ಆಕಿನೂ ಹಾಕಕ್ಕತ್ತಾಳ. ಸೊ ಇವತ್ತು ಆ್ಯನಿವರ್ಸರಿ ಐತಿ ನಮ್ಮ ತಂಗಿಯರ್ದು. ಆ್ಯಕ್ಚುಲಿ ಇವತ್ತೇ ಇಟ್ಕೋಬೇಕಾಗಿತ್ತು ನಮ್ಮ ತಂಗಿಯರ್ದು ಕುಬ್ಸ. ಸೊ ನಾಳೆ ನಮ್ಮ ಊರಾಗ ಕಡಿವಾರ ಇರೋದ್ರಿಂದ ಸೊ ಆ ರೀಸನ್ನಿಂದ ನಾವು 19ಗೆ ಇಟ್ಕೋಬೇಕಾಯ್ತು. ನಮ್ಮದು ಕುಬ್ಸ ಆ್ಯನಿವರ್ಸರಿ ದಿನ ಆಗೈತಿ. ನಮ್ಮ ತಂಗಿದು ಆಗೋದಿತ್ತು, ಜಸ್ಟ್ ಮಿಸ್ ಆಯ್ತು ನೋಡ್ರಿ ಒಂದು ದಿನದಾಗ. ಏನು ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ನೋಡ್ರಿ ಟೆರೇಸ್ ಮ್ಯಾಗ ಬಂದರು ಯೋಗ ಮಾಡಕ್ಕ. ಅರುಣ್ ಇದ್ದಾನ? ಅನ್ವಿತಾ? ಸೊ ಅನ್ವಿತಾ ಎದ್ದಾಳ ಅಂತ. ಅರುಣ್ ಇನ್ನೂ ಮಕ್ಕೊಂಡಿದ್ದ ನಮ್ಮ ಯಾರು ಬರುವಾಗ. ಸೊ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ತಂಗಿಯರ್ದು ಆ್ಯನಿವರ್ಸರಿ ಮಾಡಬೇಕು ಅಂತ ಅಂದ್ಕೊಂಡಿವಿ. ಏನೇನಾಗುತ್ತೆ ಅಂತ ನೋಡೋಣ ಅಂತ. ಎಲ್ಲನೂ ಶೇರ್ ಮಾಡ್ಕೊತೀವಿ. ಎಂಡ್ ತನಕ ವ್ಲಾಗ್ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಸೊ ಬರೀ ಕೆಳಗೆ ಹೋಗೋಣಂತೀವಿ. ಇನ್ನೇನು ಕೆಳಗೆ ಹೋಗ್ಬೇಕು ಅನ್ನೋರಾಗ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಬಂದಾರ ಅಂತ. ಎಷ್ಟು ಕ್ಯೂಟಾಗಿರೋ ಫ್ರಾಕ್ ಹಾಕ್ಕೊಂಡು ಎಷ್ಟು ಮುದ್ದಾಗಿ ನಮ್ಮ ದೀಕ್ಷೆ ಎಷ್ಟು ಚಂದ ಕಾಣಕಂತಾಳ ಅಂತೇಳಿ ನಂದನ ಎದುರಾಗುತ್ತೆ. ಆ ಫ್ರಾಕ್ ಅಂತಕಿಗೆ ಭಾಳ ಅಂದ್ರೆ ಭಾಳ ಚಂದ ಕಾಣಕಂತೈತು. ಬಟ್ ಏನಂದ್ರೆ ನಿನ್ನೆ ತಂಗಿ ಸೀಮಂತದ ಗದ್ದಲದೊಳಗೆ ಈಕಿಂದೇನು ಫೋಟೋ ವಿಡಿಯೋ ಏನೇನು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ಮ ಭೀಮವ್ವ ಆಕಿನ ಮುಂಜಾನೆ ಎದ್ದುಗಟ್ಟನ ಆ ಫ್ರಾಕ್ ಹಾಕ್ಕೊಂಡು ಆಕಿನ ಫ್ರೆಶ್ ಮಾಡಿ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಾಳ ನೋಡ್ರಿ ಟೆರೇಸ್ ಮ್ಯಾಗ. ಇವಾಗ ಫೋಟೋ ತೆಗಿನು ಅಂತಂದು ಬ್ಲಾಗ್ನಾಗ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಷ್ಟ ಕಾಣಿಸ್ಕೊಂಡಾಳ. ಖುದ್ದಾಗಿ ಇಕ್ಕಿಂದ ಅಂತೇಳಿ ಇಕ್ಕಿನ ಜೋಡಿ ಬ್ಲಾಗ್ ಮಾಡೇ ಇಲ್ಲ. ಆ್ಯಂಡ್ ಫೋಟೋನೂ ತೆಗ್ದಿಲ್ಲ. ಇಕ್ಕಿಂದ ಅಂತಲ್ಲ, ನಂದು ಮಕ್ಕಳದು ನಂದು ಫೋಟೋಸ್ ಸತಾಗ ನಂಗೆ ತಕ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ನೋಡ್ರಿ. ಈಗ ನೋಡ್ರಿ ದೀಕ್ಷು ಫೋಟೋ ಶೂಟ್ ಮಾಡಕ್ಕಂತೀವಿ. ನಿನ್ನೆ ಕುಡ್ಸೋ ದಿನ ಈಕಿ ಫೋಟೋ ತೆಗಿಯಕ್ಕೆ ಆಗ್ಲೇ ಇಲ್ಲ. ಸೊ ಹಂಗಾಗಿ ಈಗ ತೆಗಿಯಕ್ಕಂತೈತಿ ನೋಡ್ರಿ. ದೀಕ್ಷು ಮಸ್ತ್ ಐತಿ ನೋಡ್ರಿ ಫ್ರಾಕ್, ಸ್ಕೈ ಬ್ಲೂ. ನನಗಂಕರ್ ಇಷ್ಟ ಆಯ್ತಿದ್ದು. ಏನು ಸ್ಮೈಲ್ ದೀಕ್ಷು, ಸ್ಮೈಲ್. ಹಂಗಲ್ಲ ಹಿಂಗ ಉಪ್ಪ ಕೊಡು ಅಷ್ಟ ಕೊಡು, ಹಿಡ್ಕೊ. ನಗ ಒಳಕ್ಕಿ ಅಲ್ಲಿ ನೋಡ ನಗು, ಸ್ಮೈಲ್, ನಗು. ನಿನ್ನೆ ಇವ್ರ ಫೋಟೋ ತೆಗಿಯಕ್ ಆಗ್ಲಿಲ್ಲ ಕುಬ್ಸದ್ ಗದ್ದಲ್ದಾಗ, ಅದಕ್ಕೆ ಈಗ ತೆಗಿಯಾಕಂತೈತಿ. ಏನಕ್ಕ ಚಾ ಕುಡಿ ನೋಡ್ಕೋತ ಕುಂತೀರ? ಕೈ ಎಟ್ಟ ಕುಡಿತಕ್ಕ ಹಂಗಾರಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಎಲ್ಲಿ ಬಂದೀವಿ ಅಂತ ಅಂದ್ರೆ ನೀವ ಹೇಳ್ರಿ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ಎಲ್ಲಿ ಬಂದೀವಿ ಅಂತ ಅಂದ್ರೆ ಕಾಕರ ಮನೆಯಿಂದ ತಂಗಿ ಮನೆಗೆ ಬಂದೀವಿ ನೋಡ್ರಿ. ಆಲ್ಮೋಸ್ಟ್ ತಂಗಿ ಕುಬ್ಸಕ್ಕೆ ಬಂದಿರೋ ಅಂತಹ ರಿಲೇಟಿವ್ಸ್ ಎಲ್ಲರೂ ನಿನ್ನೆನ ಹೋದ್ರು. ಇನ್ನು ಸ್ವಲ್ಪ ಮಂದಿ ರಿಲೇಟಿವ್ಸ್ ಅಷ್ಟೇ ಉಳ್ಕೊಂಡಾರ. ಕಾಕನ ರಿಲೇಟಿವ್ಸು ಇವರು ಏನು ಅದರಲ್ಲ ಫ್ರೆಂಡ್ಸ್, ಇವರೆಲ್ಲರೂ ಕಾಕನ ರಿಲೇಟಿವ್ಸ್ ನೋಡ್ರಿ. ಅವ್ವ ಮತ್ತು ಅಕ್ಕಗಳಾಗಬೇಕಂತ. ಸೊ ಅವರು ಈಗ ಮುಂಜಾನೆ ಎದ್ದುಗಟ್ಟಿನ ಜಳಕ ಎಲ್ಲ ಮಾಡಿಕೊಂಡು ಈಗ ನಾಷ್ಟ ಚಾ ಎಲ್ಲ ಆಗಿ ಈಗ ಹೋಗಕ್ಕೆ ತಯಾರಾಗಕ್ಕಂತಾರ ನೋಡ್ರಿ. ನಾವಲ್ಲ ಚಾ ಕಾಕಾರ ಅಪ್ಪರ ಯಾರ ಇವ್ರನ್ನ ಇವ್ರಿ ನಿಮ್ಮ ಮಲ್ಲನ್ ಮಗ
ಅವ್ರ ಅಕ್ಕಾರ ಅಲ್ಲಿ ಕುಂತಾರಲ್ಲ ಹಾ ಸ್ವಂತ ಅಕ್ಕ. ಅವ್ರ ಮಗಳ. ನಾನು ಇದ ಫಸ್ಟ್ ಟೈಮ್ ನೋಡಿದ್ ನೋಡ್ರಿ ಕಾಕನ್ ರಿಲೇಟಿವ್ಸ್ನ ತಂಗಿ ಕುಬಸ್ದಾಗ. ಮೊನ್ನೆ ನೆನ್ನೆ ಎಲ್ಲ ನೋಡೇನಿ ಕಾಕನ್ ರಿಲೇಟಿವ್ಸ್ ಇವರೆಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಯಾರ್ಯಾರು ಕಾಕಾಗ ಹೆಂಗೆ ರಿಲೇಟಿವ್ ಆಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಯಾರು ಅಪ್ಪರು ಯಾರು ಅವರು ಅಕ್ಕರು ಯಾರು ಅಂತಂದು ಕೇಳಾಕಂತಿದ್ದೆ ನಮ್ಮ ತಂಗಿ ಮಾವರ್ನ. ಓಕೆ ಫ್ರೆಂಡ್ಸು, ಕಾಕನ ರಿಲೇಟಿವ್ಸು ತಂಗಿ ಕುಬ್ಸಕ್ಕೆ ಬಂದು ಕುಬ್ಸ ಮುಗಿಸ್ಕೊಂಡು ಈಗ ಹೋಗ್ತಿರೋದ್ರಿಂದ ಮನೆಗೆ ಬಂದಿರೋ ಹೆಣ್ಮಕ್ಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ಸಂಪ್ರದಾಯದ ಪ್ರಕಾರ ಏನು ಕೊಡೋದಿರ್ತೈತೆ ಹೇಳ್ರಿ, ಅರ್ಶಿನ ಕುಂಕುಮ ಸೀರೆ ಬ್ಲೌಸ್ ಪೀಸ್ ಎಲ್ಲ ತಂಗಿ ಕೊಡಕ್ಕಂತಾಳ. ಸೊ ತಮಗೆ ನೀಗ್ದಷ್ಟು ಕೊಡ್ತಾರ. ಸೊ ಈಗ ನೋಡ್ರಿ ಹೋಗ್ಬೇಕಾದ್ರೆ ಮತ್ತು ಇನ್ನೊಂದು ಮೇಯ್ನ್ ಏನಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಸಂಪ್ರದಾಯ ಇದು, ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಹಿರಿಯರ ಆಶೀರ್ವಾದ ತಗೊಳ್ಳೋದು. ಏನ್ ಮಾಡ್ರಿ ನಾಷ್ಟ? ಸುಸ್ಲಾ ಮಾಡಿದ್ರಿ? ಬಡ ಬಡ ಹಾಕ್ರಿ. ನೋಡಿ ಪುಟ್ಟಿ ಒಂದ್ ಸ್ವಲ್ಪ ಜೋರ ಸ್ವಲ್ಪ ಮುಂದಕ್ಕೆ ಹೋಗು, ಮುಂದಕ್ಕೆ ಹೋಗಿ ಕಾಣಿಸಲ್ಲ. ನಾನು ಕಾಕ ಅಂತೀನಿ, ಹಂಗೆ ಏನಮ್ಮ ನಾಷ್ಟ ಮಾಡಿಸು. ನೀವು ಅಣ್ಣ ಮಾಡ್ತಿಲ್ಲ ಮುಂಜಾನೆ ಸುಮಾರು ಬಂದೆ ಈಗ ಮಾಡ್ತಾರ ನಾಷ್ಟ? ಜಾಸ್ತಿಕ್ಕ ಸರಿಯಾದ ಟೈಮ್ ಊಟ ಮಾಡಿದ ಹಿಂಗ. ಓಕೆ ಫ್ರೆಂಡ್ಸ್, ಕಾಕನ ರಿಲೇಟಿವ್ಸ್ನೆಲ್ಲ ಕಳ್ಸಿಕೊಟ್ಟಿಂದ ಅವ್ರನ್ನ ಕಳ್ಸ್ಕೊಡಕ್ಕಂತೇಳಿನ ಇಲ್ಲಿ ತಂಗಿ ಮನೆಗೆ ಬಂದಿದ್ವಿ ನೋಡ್ರಿ. ಅಲ್ಲೇ ಕಾಕರ ಮನೆಗನೇ ಇದ್ವಿಲ್ಲ, ಅಲ್ಲೇ ಫ್ರೆಶ್ ಅದು ಆಗಕ್ಕಂತಿದ್ವಿ, ರೆಡಿ ಆಗಕ್ಕಂತಿದ್ವಿ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳಕಂತಿದ್ದೆ. ತಂಗಿ ಕಾಲ್ ಮಾಡಿದ್ಲು, ಹೋಗಕ್ಕಂತಾರ ಬಾ ಕಾಕರ ಅವರು ಅಪ್ಪರು ಅಕ್ಕ ಅಂತಂದು ಕರೆದ್ಲು. ಸೊ ಹಾಗಾಗಿ ಬಂದಿದ್ವಿ. ಅವ್ರನ್ನ ಕಳಿಸ್ಕೊಟ್ಟಿದ್ದ ಮತ್ತೆ ಕಾಕ ಚಿಗೋರ್ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ನಮ್ಮ ಬಟ್ಟೆಗಳೆಲ್ಲ ಎಲ್ಲೆಲ್ಲದವ ಏನೋ ಅವನ್ನೆಲ್ಲ ತೆಗ್ದು ಇಟ್ಕೊಳಕಂತಿದ್ದೆ. ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿ ಒಣಾಕಿದೆ. ಮತ್ತು ನಾವು ಹೋಗೋರಾಗ ಅರಿವೆಲ್ಲ ಒಣಗಬೇಕಲ್ಲ ಅಂಥೇಳಿ. ಸೊ ಈಗ ಮತ್ತು ಮ್ಯಾಗ ನಮ್ಮ ಗುರು ಕಾಲ್ ಮಾಡಿದ್ದ ನಾಷ್ಟ ತಯಾರಾಗೈತಿ, ಹಾರ್ತೈತಿ, ಬರ್ರಿ ನಾಷ್ಟ ಮಾಡ್ರಿ ಅಂತೇಳಿ. ಸೊ ಈಗ ಬಂದು ನಾಷ್ಟ ಮಾಡಕ್ಕಂತೀವಿ ನೋಡ್ರಿ. ನಾಷ್ಟ ಮಾಡ್ಕೊಂತನೂ ಒಂದು ದೊಡ್ಡ ಕಾಮಿಡಿ ಎಲ್ಲ ಆಯಿತು. ಬಟ್ ವ್ಲಾಗ್ ಮಾಡ್ಕೊಳ್ಳಿಲ್ಲ ಆ ಟೈಮ್ನಾಗ. ಎಲ್ಲ ಕಾಮಿಡಿ ಎಲ್ಲ ಮುಗೋದಿಂದ ಕ್ಯಾಮ್ರಾ ಆನ್ ಆಗೈತೆ ನೋಡ್ರಿ. ಈಗ ಎಲ್ಲರೂ ಹಿಂಗೆ ಒಟ್ಟಿಗೆ ಕುಂತು ಊಟ ಮಾಡ್ಕೊತ ಮಾತಾಡ್ಕೊತ ಕಾಮಿಡಿ ಮಾಡ್ಕೊತ ಎಷ್ಟು ಚಂದ ಅಲ್ಲ ಫ್ರೆಂಡ್ಸ್. ಏನೋ ಒಂದು ರೀತಿ ಖುಷಿ ಆಗುತ್ತೆ. ಊಟ ಮಾಡಿದಪ್ಪ ಚಾಕ್ಲೇಟ್ ಅಂತ ನೋಡು. दूसरी बोलो लावा जरा ಓಕೆ ಫ್ರೆಂಡ್ಸ್, ಈಗ ನಾಷ್ಟ ಎಲ್ಲ ಮಾಡಿಂದ ಈಗ ನೆಕ್ಸ್ಟು ಕಾಕ ಚಿಗೋವರಿಗೆ ಎಂಟ್ರಿ ಕೊಟ್ವಿ ನೋಡ್ರಿ. ಸೊ ನೋಡ್ತಾ ಇರ್ಬೋದು, ಸೀರೆ ತೊಗೊಂಬಂದಾರ ನಮ್ಮ ಕಾಕ ಚಿಗೋವರು ತಂಗಿ ಕುಬ್ಸ ಮಾಡಕ್ಕಂತೇಳಿ. ಸೊ ಅದ ಸೀರೆ ತೋರ್ಸಕತ್ತಾರ ನೋಡ್ರಿ. ಕೊಡ್ಸು ಕಾರಣಕ್ಕ ಕುಸ ಮಾಡಿಸಿ ಒಂದ್ ಹೆಣ್ಣು ನಡೀತದ ಒಳ್ಳೆ ಗಂಡು ಕೊಡ್ತಾಳ. ಈಗ ನಮ್ಮ ಬಾವಿಯ ಈಗ ನಮ್ಮ ನಿಕ್ಕೀತ ಈಗ ಕಾಣಬಲ್ಲಿಲ್ಲ ಬಾಯ್ಲ ಬಾಯ್ಲ
ಈ ಕಾಸು ನನ್ನ ಬಾರ ನನ್ ನಂಬ್ಯಾರವ್ರ ನಾನು ನಂಬಿ ಏನಂತ ಗೊತ್ತವ್ರು ಮನೆ ಒಂದ ಮಾತ ನಮ್ಮಣ್ಣ ನಮ್ಮ ತಮ್ಮ ಮನೆ ಮಾಡ್ಕೊಂಡು ಹೋಗ್ತಾನೆ ಅವ್ನಿಗೆ ಮಾಡೋದಾಗಲ್ಲ ಅಂದ್ರೆ ಅಂದ ನಿಮ್ಮ ಬಾಡಿಗೆ ಮಗಳು ಬಾಡಿಗೆ ತಂಗಿ ಬಾಡಿಗೆ ತಂಗಿ ಬಾಡಿಗೆ ತಂಗಿ ನೀವು ಅಂದಿರಿ ನಾವೆಲ್ಲ ಅಲ್ಲ ಸುಜ್ಜ ವಿಡಿಯೋ ಮಾಡ್ತಾ ಇದ್ದೀನಿ ಇವನ ಹೆಸರು ಇವನ ಹೆಸರು ಸುಜನ್ ಅಂತ ಇವ ನೋಡಿದ್ರೆ ಒಳ್ಳೆ ಚಿತ್ತಿ ಹಾಕಿರ್ತಾನ ಹೆಸರಿನ ಟಾಟಾ ಮಾಡಿ ಬಾಯ್ ಮಾಡ ಬಾಯ್ ಮಾಡಿ ಹಂಗೆ 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 ಹೋಗೋಣ ಬಾಬು ಹೋಗೋಣ ನೋಡ್ರಿ ಫ್ರೆಂಡ್ಸ್ ಈ ಸೀರೆ ನಮ್ಮ ಕಾಕ ಮತ್ತು ನಮ್ಮ ಚಿಕ್ಕ ತಗೊಂಡ್ಬಂದಾರ. ಸೊ ನೋಡಿಲ್ಲ ಫ್ರೆಂಡ್ಸ್, ಇವಾಗೇ ನಮ್ಮ ಕಾಕ ಹೇಳಕತ್ತಿರಲಿಲ್ಲ, ಸೊ ಅವ್ರು ತಗೊಂಡ್ಬಂದಾರ ನೋಡ್ರಿ. ನಮ್ಮ ತಂಗಿಗೆ ಒಂದು ಸೀರೆ ಕುಪ್ಸ ಮಾಡ್ತಾರ ಅಂತ ಅವ್ರು ಇವತ್ತ ಮಾಡೋರಿದ್ರು. ಸೊ ಅವರು ಬ್ಯುಸಿ ಅದಾರ. ನಮ್ಮ ತಂಗಿಗೆ ಈ ಸೀರೆ ಉಡಿಸಿ ಕುಪ್ಸ ಮಾಡ್ತಾರ. ಸೊ ಅವತ್ತು ನಾವು ಇರಂಗಿಲ್ಲ, ಹಂಗಾಗಿ ಇವತ್ತ ತೋರ್ಸಕತ್ತೀನಿ ನನಗೆ. ಚೆನ್ನಾಗೈತಿ ಸೀರೆ, ನನಗಂತೂ ಇಷ್ಟ ಆಯ್ತು. ನೋಡ್ತಾ ಇರ್ಬೋದು, ಬಾರ್ಡರ್ ಡಿಸೈನ್ ಬಂದೈತಿ ಆ್ಯಂಡ್ ಲೀಫ್ ಕಲರ್ ಸ್ಯಾರಿ ಐತಿ ಫುಲ್ಲು. ಇದು ಬಾರ್ಡರ್ ಒಂದು ಪಿಂಕ್ ಐತಿ ನೋಡ್ರಿ, ಚಂದ ಐತಿ. ಇದನ್ನು ಚೆನ್ನಾಗಿ ಇರ್ಬೋದು, ಸಾಫ್ಟ್ ಆಗೈತಿ. ಕಾಂಚೀವರಂ ಸ್ಯಾರಿ ನೋಡ್ರಿ. ನಮ್ಮ ಭೀಮವರೆಲ್ಲ ಬೆಂಗಳೂರಿನಾಗ ತಗೊಂಬಂದಾರ, ಇದೇ ತರ್ಸ್ಯಾರ. ಇದು ಒಂದು ಸೆರಗು ಚೆನ್ನಾಗೈತೆ ನೋಡ್ರಿ, ನನಗಂತೂ ಇಷ್ಟ ಆಯ್ತು. ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗ ಸೀರೆ ಸೀರೆ ಭೀಮವ್ ತಗೊಂಬಂದ ನೋಡ್ರಿ, ಬೆಂಗಳೂರಿನಾಗಿದ್ದ 2000 ಚೆನ್ನಾಗೈತೆ. ಕಾಂಚೀವರಂ ನೋಡ್ರಿ. ಯಾವಾಗ ಮಾಡ್ತಾರೇನೋ ಗೊತ್ತಿಲ್ಲ ಕೂಸ, ಬಟ್ ಇನ್ನೊಂದಿನ ನಮ್ಮ ತಂಗಿನ ಕರ್ಕೊಂಡು ಬಂದು ಮಾಡ್ತಾರಂತ. ಸೊ ಇವಾಗ ನಮ್ಮ ತಂಗಿ ಕರ್ಕೊಂಡು ಹೋಗ್ತೀವಿ, ಕಡಿವಾರ ಐತಿ ಸಣ್ಣದಾಗಿ. ಈ ಸೀರೆ ಪ್ರೈಸ್ ಎಷ್ಟು ಅಂತಂದರೆ 2000 ರುಪೀಸ್. ಆ್ಯಂಡ್ ತಂಗಿ ಸೀಮಂತದ ಸೀರೆ ಪ್ರೈಸ್ನ ಕೇಳಕ್ಕಂತಿದ್ರಿ ಸೀಮಂತದ ಬ್ಲಾಗ್ ಒಳಗೆ. ಸೊ ಆ ಸೀರೆಗೆ ಎಷ್ಟು ಕೊಟ್ಟಾರ ಅಂತಂದ್ರೆ 2000 ರುಪೀಸ್ ಏನೋ ಹೇಳಿದ್ರ ಅಂತ. ಸೀರೆ ತೊಗೋಬೇಕಾದ್ರೆ 1400 ಮಾಡಿ ತೊಗೊಂಡಾರ ನೋಡ್ರಿ, ಬಾರ್ಗಿನ್ ಮಾಡಿ. ರಿಯಲಿ ಸೀರೆ ಮಾತ್ರ ಸಖತ್ತಾಗೈತಿ, ಸೂಪರ್ ಆಗೈತಿ. ಪರ್ಸ್ನಲ್ ನನಗಂತೂ ಭಾಳ ಇಷ್ಟ ಆಯಿತು. ಬಟ್ ತಂಗಿ ಫೋಟೋ ತೆಗೆದು ಕಳಿಸ್ದಾಗ ಇಷ್ಟ ಆಗಿರಲಿಲ್ಲ. ಅಲ್ಲಿ ಊರಿಗೆ ಹೋದಾಗ ಲೈವ್ ಆಗಿ ಏನು ನೋಡೋಣಲ್ಲ, ಸೊ ಅವಾಗ ಇಷ್ಟ ಆಯಿತು ನೋಡ್ರಿ. ಚೆನ್ನಾಗೈತಿ ಸೀರೆ, ಕಲರ್ ಕಾಂಬಿನೇಷನ್ ಎಲ್ಲ, ಬಾರ್ಡರು ಮತ್ತು ಡಿಸೈನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು. ಸಾಫ್ಟ್ ಆಗೈತಿ ಸೀರೆ. ನಾವು ಹೆಂಗೆ ನೆರಿಗೆ ಮಾಡ್ತೀವೋ, ಪ್ಲೇಟ್ಸ್ ಎಲ್ಲ ಹೆಂಗೆ ಮಾಡ್ತೀವೋ ಹಂಗೆ ಕೂರ್ತೈತಿ. ಸೀರೆ ವೇರ್ ಮಾಡುವಾಗ ಇನ್ನೊಬ್ರು ಹೆಲ್ಪ್ ಬೇಕನ್ನಂಗಿಲ್ಲ, ಏನಿಲ್ಲ, ಆರಾಮಾಗಿ ಒಬ್ಬರೇ ಸೀರೆನ ವೇರ್ ಮಾಡ್ಬೋದು ನೋಡ್ರಿ. ಅಷ್ಟು ಚೆನ್ನಾಗಿ ಮತ್ತು ಲೈಟ್ ವೇಟಾಗಿ ಕಂಫರ್ಟಬಲ್ ಆಗೈತಿ. ಸೊ ಚೆನ್ನಾಗೈತಿ. ಲೈಟ್ ವೇಟ್ ಅಂದ್ರೆ ತೀರೋ ಅಷ್ಟೊಂದೇನು ಲೈಟ್ ವೇಟ್ ಇಲ್ಲ, ಕ್ವಾಲಿಟಿ ವೈಸ್ನು ಸೂಪರ್ ಆಗೈತಿ. ತಂಗಿನೂ ಹೋದ ಕೂಡಲೇ ಅದನ್ನು ಇಷ್ಟಪಟ್ಲ ಅಂತ ಆ ಶಾಪಿಗೆ ಹೋದಾಗ. ಸೊ ಚೆನ್ನಾಗೈತೆ ಅಕ್ಕ ಅಂತಂದು ಹೇಳಿದ್ಲು. ಇವಾಗೇನು ಇದು ತೊಗೊಂಬಂದಾರಲ್ಲ ನಮ್ಮ ಚಿಗವ್ವ ಕಾಕ, ಸೊ ಈ ಸೀರೆನೂ ಸೂಪರ್ ಆಗೈತಿ. ಈ ಸೀರೆ ನನಗೆ ಭಾಳ ಇಷ್ಟ ಆಯಿತು. ಬಟ್ ಏನಂದ್ರೆ ಎರಡೂ ಕಲರ್ ಸೀರೆನೂ ಸೇಮ್ ಆಗಿಬಿಟ್ಟೈತಿ. ಬಾರ್ಡರು ಮತ್ತು ಸೀರೆ ಕಲರು ಒಂದು ಸ್ವಲ್ಪನೂ ಚೇಂಜ್ ಇಲ್ಲ. ಬಟ್ ಕ್ವಾಲಿಟಿ ವೈಸ್ ಆ್ಯಂಡ್ ಡಿಸೈನ್ ಅಷ್ಟೇ ಚೇಂಜ್ ಐತಿ. ನೋಡಲ್ಲಿ ಏನಂತ ಮಾಮ, ನೋಡಲ್ಲಿ ನಾನು ಫೋನ್ ಕೊಡ, ನಮ್ಮ ಅವಂದದ ಅಂತ ಈಟದ ಕಸ್ಕೊಂಬಂದು ಬರ್ತೀನಿ ಹೋಗಿ. ಇದು ನೋಡ್ರಿ ತಂಗಿ ನ್ಯೂ ಡ್ರೆಸ್ ಆ್ಯನಿವರ್ಸರಿಗೆ ತಗೊಂಡಿರೋ ಅಂಥದ್ದು. ಸೀಮಂತಕ್ಕಿಂತ ಮೊದಲು ಮೀಶೋದೊಳಗೆ ಆರ್ಡ್ರ್ ಹಾಕಿದ್ಲು. ಸೊ ಸೀಮಂತ ಆಗಿಂದ ಮತ್ತು ಆ್ಯನಿವರ್ಸರಿ ಮುಗುದಿಂದ ಬರುತ್ತೇನೋ ಅಂತೇಳಿ ಅಂದ್ಕೊಂಡಿದ್ಲು. ಬಟ್ ಏನಂದ್ರೆ ಸೀಮಂತಕ್ಕಿಂತ ಮೊದಲು ಬಂದೈತಿ ಪುಣ್ಯಕ್ಕೆ. ಆರ್ಡರ್ ಹಾಕೋಂಗೆ ಬಂದ್ರೆ ಚಲೋ, ಬರಲಿಲ್ಲ ಅಂದ್ರೆ ಮತ್ತೇನಾರ ಮಾಡೋಣ ಅಂತಂದು ಹೇಳಿದ್ದೆ. ಫೋಟೋನೂ ಕಳಿಸಿದ್ಲು.
ಈ ಡ್ರೆಸ್ ಇರಲೇನೋ ಓಕೆ ಅಂತಂದ. ಸೊ ನನಗೂ ಇಷ್ಟ ಆಯಿತು ಡ್ರೆಸ್. ಈ ಟೈಮ್ನಾಗ ತಂಗಿಗೆ ಫ್ರೀ ಸೈಜ್ ಇದ್ರನ ಬೆಟರ್ ಅಲ್ವಾ. ಸೊ ಮೆಟರ್ನಿಟಿ ಡ್ರೆಸ್ಸನ್ನು ಆರ್ಡ್ರ್ ಮಾಡು ಅಂತಂದು ಹೇಳಿದ್ದೆ. ಫುಲ್ ಲಾಂಗ್ ಡ್ರೆಸ್ ಆರ್ಡ್ರ್ ಮಾಡಂತಂದು ಹೇಳಿದ್ದೆ. ಸೊ ಲಾಂಗ್ ಡ್ರೆಸ್ಸನ್ನ ಆರ್ಡ್ರ್ ಮಾಡ್ಯಾಳ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಆನ್ಲೈನ್ದಾಗ ಹಿಂಗೆ ಡ್ರೆಸ್ ಶಾಪಿಂಗ್ ಮಾಡಿದ್ದು, ಕ್ವಾಲಿಟಿ ಅದು ಚೆನ್ನಾಗಿ ಬರೋಂಗಿಲ್ಲ, ಬೇಡ ಅಂತಂದು ಹೇಳಿದ್ದೆ. ಸುಮ್ಮನೆ ಯಾಕೆ ಬಾಗಲಕೋಟೆಗೆ ಹೋಗಿ ತೊಗೊಂಬಂದ್ಬಿಡು, ಆನ್ಲೈನ್ದಾಗ ಮತ್ತು ಚಲೋ ಬರಲಿಲ್ಲ ಅಂದ್ರೆ ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಮೌಂಟು ಅಂತಂದು ಹೇಳಿದೆ. ಬಟ್ ಬಾಗಲಕೋಟೆಗೆ ಹೋಗಿ ತೊಗೊಂಡು ಬರೋ ಅಷ್ಟು ಆಕೆಗೆ ಟೈಮ್ ಇರಲಿಲ್ಲ. ಆನ್ಲೈನ್ದಾಗ ನಾವು ಆರ್ಡ್ರ್ ಮಾಡಿಲ್ಲ. ಬಟ್ ಚಲೋ ಐತಿ, ಪರವಾಗಿಲ್ಲ ಡ್ರೆಸ್ ಕ್ವಾಲಿಟಿನೂ. ಈಗ ಅದ್ರದ್ದು ಡ್ರೆಸ್ ಫಿಟ್ಟಿಂಗ್ ಮಾಡಕ್ಕೆ ಅಂತೇಳಿ ಇಲ್ಲೇ ಮನೆ ಹಿಂದನ ಬಂದೇವು ನೋಡ್ರಿ. ಬೇಡ. ಅಸಹ್ಯ ಆಗುತ್ತೆ ನೋಡಿ, ಮಡಿ ಚಲೋ ಇದೆ. ಟೈಲರ್ ಮನೆಯಾಗಿರಲಿಲ್ಲ. ಸೊ ನೀವೇ ಮಾಡ್ಕೋರಿ ಅಂತಂದು ಹೇಳಿದ್ರು, ಕಾಲ್ ಮಾಡಿ ಕೇಳಿದ್ರ. ಸೊ ನಾನು ಹಿಂಗಿದ್ರು ಟೈಲರ್ ಇರೋದ್ರಿಂದ ತಂಗಿ ಡ್ರೆಸ್ನು ಮತ್ತು ನಮ್ಮ ಭೀಮಾ ಒಂದು ಹಾಕಿದ್ದು ಸ್ವಲ್ಪ ಡ್ರೆಸ್ ಆಲ್ಟ್ರೇಷನ್ನು ಫಿಟ್ಟಿಂಗ್ ಎಲ್ಲ ಇತ್ತು. ನಾನು ಈಗ ಸ್ಟಿಚ್ ಮಾಡಕ್ಕೆ ಅಂತೀನಿ ನೋಡ್ರಿ. ತಂಗಿದು ಡ್ರೆಸ್ದು ಹಿಂದೆ ಬ್ಯಾಕ್ ಸೈಡ್ ಟ್ಯಾಗ್ ಇರುತ್ತೆ ಅಂತಂದು ಅಂದ್ಕೊಂಡಿದ್ದೆ, ಬಟ್ ಟ್ಯಾಗನ ಇಲ್ಲ, ಫಿಟ್ಟಿಂಗ್ ಮಾಡಲೇಬೇಕಾಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಕ್ಕೆ ಅಂತೀನಿ. ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.